ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಸ್ವಾಮೀಜಿ ಬಹಳ ಇಂಪಾರ್ಟೆಂಟ್ ತತ್ವ ಇದು. ವಿ ಹೆಲ್ಪ್ ಅವರ್ ಸೆಲ್ಫ್ಸ್, ನಾಟ್ ದ ವರ್ಲ್ಡ್. ನಮಗೆ ಎಷ್ಟು ಅಹಂಕಾರ, ನಾನು ಇನ್ನೊಬ್ಬರ ಸೇವೆ ಮಾಡ್ತೀನಿ, ಇನ್ನೊಬ್ಬರನ್ನು ಉದ್ಧಾರ ಮಾಡ್ತೀನಿ, ನಾನು ಸೇವೆ ಮಾಡ್ತಿದ್ದೀನಿ, ನಾನು ಕೆಲಸ ಮಾಡದಿದ್ರೆ ನಡೆಯುತ್ತಾ, ನಾನು ಇಲ್ದಿದ್ರೆ ಈ ಮನೆ ನಡೆಯುತ್ತಾ? ಆದರೆ ನಾವು ಯಾರನ್ನೂ ಉದ್ಧಾರ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇಲ್ಲ. ನಾವು ಯಾಕೆ ಮಾಡ್ತಿದ್ದೇವೆ? ನಮ್ಮ ಭೂತವನ್ನು ನೆಟ್ಟಿಗೆ ಮಾಡಲಿಕ್ಕೆ. ಈ ಭೂತದ ಕೈಗೆ, ನಮ್ಮ ಮನಸ್ಸು ಎಂಬ ಭೂತದ ಕೈಗೆ ಜಗತ್ತು ಎಂಬ, ಅಂದರೆ ಜಗತ್ತಿನ ಸೇವೆ, ನಮ್ಮ ಸಂಪರ್ಕಕ್ಕೆ ಬಂದವರ ಸೇವೆ, ಸಹಮಾನವರ ಸೇವೆ, ಬಂಧುವರ್ಗದವರ ಸೇವೆ, ಈ ಸೇವೆ ಮಾಡುವ ಮೂಲಕ ನಾಯಿ ಬಾಲ ಯಾವತ್ತೂ ನೆಟ್ಟಗಾಗಲ್ಲ, ನಮ್ಮ ಭೂತ ನೆಟ್ಟಗಾಗತ್ತೆ. ಕೊನೆಯದಾಗಿ ಸ್ವಾಮೀಜಿ ಬಹಳ ಸುಂದರವಾಗಿ ವಿವರಿಸ್ತಾರೆ. 3-4 ಪಾಯಿಂಟ್ಸ್ ಹೇಳ್ತಾರೆ. ಅವು ಎಲ್ಲ ತುಂಬ ಪ್ರಧಾನವಾದವುಗಳು. ಸ್ವಾಮೀಜಿ ಹೇಳ್ತಾರೆ, ಒಂದನೆಯದು, ನಾವು ಈ ಜಗತ್ತಿಗೆ ಸಾಲಗಾರರಾಗಿ ಬಂದಿದ್ದೇವೆ. ನಾವು ಸಾಲ ತೀರಿಸಬೇಕಾಗಿದೆ. ಜಗತ್ತು ನಮಗಾಗಿ ಏನೂ ಮಾಡಬೇಕಾಗಿಲ್ಲ. ಜಗತ್ತು ನಮಗಾಗಿ ಏನೂ ಮಾಡಬೇಕಾಗಿಲ್ಲ. ನಾವು ನಮ್ಮ ಸಾಲವನ್ನು ತೀರಿಸಿದರೆ ಸಾಕು. ಇದನ್ನೇ ಶ್ರೀಮಾತೆಯವರು ಹೇಳಿದರು. ಏನಂತ ಹೇಳ್ತಾರೆ? ಈ ಜಗತ್ತಿನಲ್ಲಿ ನಿನ್ನ ಸಂಪರ್ಕಕ್ಕೆ ಯಾರು ಯಾರು ಬರ್ತಾರೋ, ತಾಯಿ ತಂದೆ, ಬಂಧು ಬಳಗ, ಮಕ್ಕಳು, ಅಣ್ಣ ತಮ್ಮ, ನೆರೆಹೊರೆಯವರು, ಅವರೆಲ್ಲರಿಗೆ ನಿನ್ನ ಪಾಲಿನ ಸೇವೆ ಅಂತ ಏನಿದೆಯೋ ಅದನ್ನು ಮಾಡು. ಆದರೆ ಪ್ರತಿಫಲವಾಗಿ ಏನನ್ನೂ ಅಪೇಕ್ಷಿಸಬೇಡ. ಅವರು ಥ್ಯಾಂಕ್ಸ್ ಹೇಳಲಿ ಅಂತ ಅಪೇಕ್ಷಿಸಿದರೂ ಕೂಡ ಬಂಧನ ಕಚ್ಚಿಕೊಂಡಿತು. ನಿನ್ನ ಸೇವೆ ಏನಿದೆಯೋ ಅದನ್ನು ಮಾಡಿ ಮುಗಿಸು, ಕೈ ಮುಗಿ. ಯಾರಿಂದಲೂ ಏನನ್ನೂ ಅಪೇಕ್ಷಿಸಬೇಡ. ಸುಲಭ ಆಗಿ ಹೋಯ್ತಾ? ನಾವು ಅಂದ್ಕೊಳ್ತೀವಿ ನಾನು ಏನೋ ಅಪೇಕ್ಷಿಸ್ತಾ ಇಲ್ಲ ಅಂತ, ಆದರೂ ಒಳಗಡೆ ಇರುತ್ತೆ. ಅವರೇನಾದರೂ ನಮ್ಮ ಬಗ್ಗೆ, ನಮ್ಮ ಹಿಂದೆ ಏನಾದರೂ ಮಾತನಾಡಿದ್ದು ಗೊತ್ತಾಗಲಿ ನಮಗೆ ಚುಚ್ಚದೇ ಇರುತ್ತಾ? ನೋವಾಗದೇ ಇರುತ್ತಾ? ಯಾಕೆ ನೋವಾಯಿತು? ನಾವೇನೋ ಅಪೇಕ್ಷೆ ಇಟ್ಕೊಂಡಿದ್ದೇವೆ. ನಾವೇನೋ ಫಲಾಪೇಕ್ಷೆ ಸೂಕ್ಷ್ಮವಾಗಿ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಈ ಜಗತ್ತಿಗೆ ಸಾಲಗಾರರಾಗಿ ಬಂದಿದ್ದೇವೆ. ನಮಗಾಗಿ ಜಗತ್ತು ಏನೂ ಮಾಡಬೇಕಾಗಿಲ್ಲ. ನಾವೇ ಆ ಸಾಲ ತೀರಿಸಬೇಕಾಗಿದೆ. ಹೇಗೆ? ಸೇವೆಯಿಂದ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಉದ್ಧಾರವಾಗುವವರು ನಾವು, ಅವರಲ್ಲ. ನಮಗೆ ಸೇವೆ ಮಾಡುವ ಅವಕಾಶ ದೊರೆತಿದೆಯಲ್ಲ, ಅದಕ್ಕೆ ನಾವು ಅತ್ಯಂತ ಕೃತಜ್ಞರಾಗಿರಬೇಕು. ಫಸ್ಟ್ ಪಾಯಿಂಟ್ ಸ್ವಾಮೀಜಿ ಹೇಳಿದ್ದು ಬಹಳ ಚೆನ್ನಾಗಿದೆ. ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು ಇಂಥ ಮಾತುಗಳನ್ನು. ಸೆಕೆಂಡ್ ಪಾಯಿಂಟ್, ಸ್ವಾಮೀಜಿ ಹೇಳ್ತಾರೆ, ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಹೋಗಿ, ಸೇವೆಯನ್ನು ಮಾಡುತ್ತಾ ಹೋಗಿ, ಆದರೆ ತಲೆಭಾರ ಮಾಡ್ಕೋಬೇಡಿ, ಹೊರೆ ಮಾಡ್ಕೋಬೇಡಿ. ಅಯ್ಯೋ ಎಷ್ಟು ಕೆಲಸ ಇದೆ, ಮುಗಿತಾನೇ ಇಲ್ಲ, ಎಷ್ಟು ಸೇವಾ ಕಾರ್ಯ ಇದೆ, ಮುಗಿತಾನೇ ಇಲ್ಲ. ಇಲ್ವಂತೆ. ಯಾಕೆ? ಈ ಜಗತ್ತನ್ನು ನೋಡಿಕೊಳ್ಳಿಕ್ಕೆ ಭಗವಂತ ಅಂತ ಒಬ್ಬ ಇದ್ದಾನೆ. ನೀವು ಈ ಜಗತ್ತನ್ನು ಏನೂ ನೋಡಿಕೊಳ್ಳಬೇಕಾಗಿಲ್ಲ. ಭಗವಂತ ಇಡೀ ಜಗತ್ತನ್ನು, ಅದರ ಭಾರವನ್ನು ತಾನು ನೋಡಿಕೊಳ್ಳುತ್ತಿದ್ದಾನೆ. ಮಧ್ಯರಾತ್ರಿ ನಾವು ಗಾಢ ನಿದ್ರೆಯಲ್ಲಿರುವಾಗ ಕೂಡ ಎಲ್ಲವನ್ನೂ ನೋಡ್ಕೊಳ್ತಾ ಇರುವವನು ಅವನು. ಚೆನ್ನಾಗಿ ಕೆಲಸ ಮಾಡಬೇಕಂತೆ. ಆದರೆ ಅಯ್ಯೋ ಎಷ್ಟೊಂದು ಮಾಡಲಿಕ್ಕಿದೆ,
ಎಷ್ಟಿದೆ, ನನ್ನ ಕೈಯಲ್ಲಾಗಲ್ಲ. ಇವರನ್ನೆಲ್ಲ ಉದ್ಧಾರ ಮಾಡೋದು ಹೇಗೆ ಎಂದು ತಲೆ ಬಿಸಿ ಮಾಡಿಕೊಳ್ಬೇಕಾಗಿಲ್ವಂತೆ. ಯಾಕೆ? ಭಗವಂತ ಇದ್ದಾನೆ, ನೋಡ್ಕೊಳ್ತಾನೆ. ಡಿ ವಿ ಜಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆದಿಶೇಷನೇ ನೀನು, ಅಷ್ಟದಿಗ್ಗಜನೇ ನೀನು, ಕಷ್ಟ ಭಾರವಿದೆಂದು ನಿಟ್ಟುಸಿರ ಬಿಡುವೆ. ಅಯ್ಯೋ, ನನ್ನ ಕೆಲಸ ಬಹಳ ಭಾರ, ಬಹಳ ಕಷ್ಟ, ಯಾವಾಗಲೂ ಗೊಣಗೋದು. ಕಷ್ಟ ಭಾರವಿದೆಂದು ನಿಟ್ಟುಸಿರ ಬಿಡುವೆ. ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ಏನೋ ಆದಿಶೇಷ, ನಮ್ಮ ಪುರಾಣಗಳ ಪ್ರಕಾರ ಅವನು ಇಡೀ ಭೂಮಿಯನ್ನು ತನ್ನ ತಲೆಯ ಮೇಲೆ ಹೊತ್ಕೊಂಡಿದ್ದಾನೆ. ಎಷ್ಟು ಕಷ್ಟದ ಡ್ಯೂಟಿ. ನಮ್ಗೆ ಅಂಥ ಡ್ಯೂಟಿ ಯಾರಾದರೂ ಕೊಟ್ಟಿದ್ದಾರಾ? ಅಷ್ಟದಿಗ್ಗಜರು ಅಂದರೆ 8 ದಿಕ್ಕುಗಳಲ್ಲಿ 8 ದಿಕ್ಪಾಲಕರು ಅವರು ನೆಲೆಸಿ ಅವರು ಆ ದಿಕ್ಕಿನ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು, ಎಲ್ಲ ಮ್ಯಾನೇಜ್ಮೆಂಟ್ ಮಾಡಬೇಕು. ಅಂಥ ಕಷ್ಟದ ಕೆಲಸ ಭಗವಂತ ನಮಗೇನಾದರೂ ಕೊಟ್ಟಿದ್ದಾನ? ನಾವು ಮಾತನಾಡೋದು ನೋಡಿದರೆ ಇಡೀ ಆಕಾಶ ನಮ್ಮ ತಲೆ ಮೇಲಿದೆ, ಇಡೀ ಭೂಮಿಯ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ಬೇಕಾಗಿದೆ ನಾವು. ಅದಕ್ಕೆ ಡಿ ವಿ ಜಿ ಅವ್ರು ಹೇಳ್ತಾರೆ, ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ಕೆಲಸ ಮಾಡಬೇಕು, ಆದರೆ ನಾನಿಲ್ದಿದ್ರೆ ಹೇಗೆ ನಡೆಯುತ್ತೆ? ಅಯ್ಯೋ, ಎಷ್ಟಿದೆ ನನಗೆ ಮಾಡಲಿಕ್ಕೆ, ಅದೆಲ್ಲ ಇಲ್ವಂತೆ. ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ನಮಸ್ಕಾರ.